ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾಡುವಂಥದ್ದು ಬೇಳೆ ಸಾಂಬಾರು. ಅದಕ್ಕೆ ಒಂದು ಬೌಲಷ್ಟು ಬೇಳೆ ತೊಳೆದು ಹಾಕ್ಕೊಂಡಿದ್ದೀನಿ. 4 ಹಸಿಮೆಣಸಿನ್ಕಾಯಿ ಕೊಯ್ದು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಈರುಳ್ಳಿ ಕೊಯ್ದು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಮಾತ್ರ ಹಂಗಂಗೆ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಅದು ಮಿಕ್ಸಿಗೆ ಹಾಕ್ಕೋತೀನಿ ಆಮೇಲೆ. ಸ್ವಲ್ಪ ಕರಿಬೇವು ಇಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಬೇಯಿಸ್ಕೊಂಬರೋಣ. ನೋಡಿ, ನಾನು 1 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದು ನೀರು ಹಾಕ್ಕೊಂಡು ಲಿಡ್ ಹಾಕಿ 3 ವಿಜಿಲ್ ತೊಗೊಂಬರೋಣ. ಲಿಡ್ ಹಾಕಿದ್ದೀನಿ, 3 ವಿಜಿಲ್ ತೊಗೊಂಬರೋಣ. 3 ವಿಜಿಲ್ ನೋಡಿ, 3 ವಿಜಿಲ್ ಆಗಿದೆ. ಕುಕ್ಕರ್ ತಣ್ಣಗಾಗಿದೆ. ಇವಾಗ ತೆಗಿತಾ ಇದ್ದೀನಿ. ತೆಗೆದು ಟೊಮೆಟೊ ಎತ್ಕೊಂಡ್ಬಿಡೋಣ. ಟೊಮೆಟೊ ತೊಗೊಂಡಿದ್ದೀನಿ. ಇವಾಗ ಗ್ಯಾಸ್ ಅಂಟಿಸ್ಕೊಂಡು ಒಂದೆರಡು ಸ್ಪೂನ್ ಬೇಳೆ ಸಾಂಬಾರು ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ತರಕಾರಿ ಏನಾದರೂ ಇದ್ದರೆ ಈ ಟೈಮಲ್ಲಿ ಹಾಕ್ಕೊಂಡು ಬೇಯಿಸ್ಕೊಬೋದು. ನಾನಿಲ್ಲಿ ದಂಟು ಹಾಕ್ಕೋತಾ ಇದ್ದೀನಿ. ದಂಟಿತ್ತು. ಬೇರೆ ತರಕಾರಿ ಏನಿದ್ರು ಹಾಕ್ಕೋಬೋದು ಇವಾಗ ಈ ಟೈಮಲ್ಲಿ. ಇವಾಗ ಇದು ಬೇಯ್ತಾ ಇರಲಿ. ಟೊಮೆಟೊ ಮಿಕ್ಸಿಗೆ ಹಾಕ್ಕೊಂಡ್ಬಂದಿದ್ದೀನಿ. ನೋಡಿ, ಮಿಕ್ಸಿಗೆ ಹಾಕ್ಕೊಬಂದಿದ್ದೀನಿ. ಬಿಸಿನೇ ಐತೆ. ಅದಕ್ಕೆ ಇವಾಗ ಒಂಚೂರು ನೀರು ಹಾಕ್ಕೊತಾ ಇದ್ದೀನಿ. ಸಾಂಬಾರಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ನೋಡಿ, ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಕಾಯಿಲೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಷ್ಟರಲ್ಲಿ. ನೋಡಿ, ಇವಾಗ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದೈತೆ. ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸುರಿತಾ ಇದೆ. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ. ನೋಡಿ, ಇಲ್ಲಿ ಕರಿಬೇವು, ಈರುಳ್ಳಿ, 1-2 ಒಣಮೆಣಸಿನ್ಕಾಯಿ ಹಾಕಿ ನೋಡಿ, ಇದಾಗಿದೆ. ಸಾಂಬಾರು ಹಾಕ್ಕೊತೀನಿ ಇದಕ್ಕೆ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಸಾಂಬಾರು ಆಯಿತು. ಇಷ್ಟೇ ಇವತ್ತಿನ ರೆಸಿಪಿ. ನೋಡಿ ಫ್ರೆಂಡ್ಸ್, ಬೇಳೆ ದಂಟು ಸಾಂಬಾರು ರೆಡಿಯಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ಬೆಲ್ ಬಟನ್ ಇರುತ್ತೆ ಪಕ್ಕದಲ್ಲೇ, ಅದನ್ನು ಒತ್ತಿ ಆಲ್ ಅನ್ನೋ ಆಪ್ಷನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.